ಕರ್ಫ್ಯೂ ಆರ್ಡರ್ ಆದಾಗ 3 ತಿಂಗಳ ಕಾಲ ಜನ ಮುಸ್ಲಿಂ ಬಾಂಧವರೆಲ್ಲ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಇತ್ತು. ಕೆಲವರೆಲ್ಲ ಊರು ಬಿಟ್ಟು ಹೋಗಿದ್ರು. ಆ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ ಅವರು ಕಲ್ಲೇಶ್ವರ ರೈಸ್ ಮಿಲ್ಲಲ್ಲಿ ತರಕಾರಿ ಸಹ ಹೊರಗಡೆ ಹೋಗೋ ಕಷ್ಟ ಇಂಥ ಸಂದರ್ಭದಲ್ಲಿ ಪೊಲೀಸ್ ಸಹಾಯದಿಂದ ಹೋಗಿ 100 ಜನಕ್ಕೆ ಆ ಏರಿಯಾ ಭಾಗಗಳಲ್ಲಿ ಅನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಸುಮಾರು ಒಂದು 15-20 ವರ್ಷದ ಕೆಳಗಡೆ ಇಲ್ಲೆಲ್ಲ ನಾವು ಕೊಡಪಾನ ತಗೊಂಡು ಬಾತಿಕೆರೆಗೆ ಹೋಗ್ತಿದ್ವಿ ನೀರು ತರಲಿಕ್ಕೆ. ಆ ಸಂದರ್ಭದಲ್ಲಿ ಹಳೇ ನಮ್ಮ ಏರಿಯಾಕ್ಕೆ ಕುಂದಾಡಕೇರಿ ಕಟ್ಕೊಟ್ರು ಅವರು. ಇವತ್ತು ಎಲ್ಲ ಇಡೀ ನಮ್ಮ ದಾವಣಗೆರೆ ಕುಂದಾಡಕೇರಿ ನೀರನ್ನೇ ನಾವು ಕುಡಿತಾ ಇದ್ದೀವಿ. ಮತ್ತು ಅದರ ಜೊತೆಯಲ್ಲಿ ಟಿವಿ ಸ್ಟೇಷನನ್ನು ಅಭಿವೃದ್ಧಿ ಮಾಡಿದ್ದಾರೆ, ನಮಗೆ ಕುಡಿಯೋಕ್ಕೆ ನೀರು ಸಪ್ಲೈ ಮಾಡಿದ್ದಾರೆ. ಈಗ ನೋಡಿರಿ 24x ನೀರು 7 ಇಲ್ಲೇ ಇದೆ, ಅದನ್ನು ಸಹ ಬಂದಿದೆ. ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಇದೇ ದಕ್ಷಿಣ ಭಾಗದಲ್ಲಿ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದಾರೆ, ಇಲ್ಲೇ ದೇವರಾಜ್ ಲೇಔಟಲ್ಲೇ ಇದೆ. ಮತ್ತು ಅದೇ ರೀತಿ ನಮಗೆ ಎಸ್ ಮಲ್ಲಿಕಾರ್ಜುನ ಸುಮಾರು 15,000ಕ್ಕಿಂತ ಹೆಚ್ಚಿನ ದಕ್ಷಿಣ ಭಾಗಕ್ಕೆ ಮನೆ ಮಾಡಿಕೊಟ್ಟಿದ್ದಾರೆ. ಅವತ್ತಿನ ಕಾಲದಲ್ಲಿ ಉತ್ತರ ಇರಲಿಲ್ಲ. ಆ ಟೈಮಲ್ಲಿ ರಾಮನಗರದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಾಗಿ ಆಶ್ರಮಗಳನ್ನ ಒದಗಿಸಿದಂಥ ವ್ಯಕ್ತಿ ಅಂದರೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪನವರು. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಪಂಚ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಗೃಹಲಕ್ಷ್ಮಿ ಬರ್ತಾ ಇದೆ, ಮತ್ತು ಭಾಗ್ಯಜ್ಯೋತಿ ಕರೆಂಟ್ ನಾವು ಯಾರು ಕಟ್ತಾ ಇಲ್ಲ, ಫ್ರೀ ಕರೆಂಟ್ ಮಾಡಿದ್ದಾರೆ ಸುಮಾರು. ಮತ್ತು ಬಸ್ ಫ್ರೀ ಮಾಡಿದ್ದಾರೆ, ಯುವನಿಧಿ ಯೋಜನೆ ಮಾಡಿದ್ದಾರೆ, ಈ ಥರ ಅನ್ನಭಾಗ್ಯ ಯೋಜನೆ ಮಾಡಿದರೆ ಸುಮಾರು ನಮ್ಮ ಸ್ನೇಹಿತರುಗಳು ಮತ್ತು ಅವರ ಹೆಣ್ಮಕ್ಳು ಒಂದು 10 ಸರಿ ದೇವರ ದರ್ಶನ ಮಾಡಿ ಬಂದ್ಬಿಟ್ಟಾರೆ ನೋಡ್ರಿ. ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾರೆ, ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿದ್ದಾರೆ, ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ. ಈ ರೀತಿ ಎಲ್ಲ ನಮ್ಮ ಸರ್ಕಾರ ಭಾಳ ಅನುಕೂಲ ಮಾಡಿಕೊಟ್ಟಿದೆ. ಇವತ್ತು ನಾವೆಲ್ಲ ಸಮಾಜ ಬಾಂಧವರು ಒಡನಾಟ ವ್ಯಕ್ತಿ ಅಂದರೆ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನ. ಅದೇ ರೀತಿ ಅವರ ಗುಣಗಳು ಏನಿದಾವೋ ಸಮರ್ಥವರಲ್ಲಿ ಬೆಳೆದಿದೆ. ಯಾಕಂದರೆ ಅವ್ರ ಕುಟುಂಬದಲ್ಲಿರೋದ್ರಿಂದ ಅದೇ ರೀತಿ ಭಾವನೆ ಅವರಲ್ಲಿ ಇದೆ. ನಾವು ಯಾಕೆ ಅವ್ರನ್ನ ಚುನಾಯಿತರಾಗಿ ಮಾಡ್ಬೇಕಂತಂದರೆ ಮುಸ್ಲಿಂ ಬಾಂಧವರು ನಾವು ಅಣ್ಣ ತಮ್ಮರಾಗಿ ಬದುಕಬೇಕಂದ್ರೆ ಶಾಮನೂರು ಮನೆತನದಿಂದ ಮಾತ್ರ ಸಾಧ್ಯ. ಇಲ್ಲಾಂದರೆ ಕೋಮುವಾದಿ ಪಕ್ಷ ಬಂತು ಅಂದರೆ ದಾವಣಗೆರೆ ದಿನ ಗಲಾಟೆ, ದಿನ ಹೊಡೆದಾಟ ಇದೇ ಒಂದು ಸಂಸ್ಕೃತಿ ನಮ್ಮ ದಾವಣಗೆರೆಯಲ್ಲಿ ಬೆಳೆದ್ಬಿಡುತ್ತೆ ಮೇಡಮ್. ನಾವು ಅದಕ್ಕೋಸ್ಕರ ಈ ಸರಿ 50,000ಕ್ಕಿಂತ ಹೆಚ್ಚಿನ ಅಂತರದಿಂದ ಅವ್ರನ್ನ ಗೆಲ್ಲಿಸ್ತರಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಲೀಲಾವತಿ. ಯಾರಿಗೆ ಮತ ಕೊಡ್ಬೇಕಂತಿದ್ದೀರಿ ನೀವು? ನಾವು ಕಾಂಗ್ರೆಸ್ಗೆ ಮತ ಕೊಡ್ತೀವಿ. ಕಾಂಗ್ರೆಸ್ ಯಾಕೆ ಆಯ್ಕೆ ಮಾಡ್ತೀರಾ? ಏನೋ ಅಭಿವೃದ್ಧಿ ಕೆಲಸ ಆಗಿದಾವಲ್ಲ. ನಮಸ್ತೆ, ಏನು ನಿಮ್ಮ ಹೆಸರು? ನನ್ನ ಹೆಸರು ಶಾಂತಮ್ಮ. ಈ ದಕ್ಷಿಣ ಇದು ಏರಿಯಾ ಎಲ್ಲ ಶಾಮನೂರಿಗೆ ಮಾಡ್ತಾ ಇದ್ದೀವಿ, ಭಾಳ ದಿವಸದಿಂದನೂ ಮಾಡ್ತಾ ಇದ್ದೀವಿ ಇದನ್ನ. ಈಗೂ ಕೂಡ ನಾವು ಅವರಿಗೆ ಹಾಕಬೇಕು ಅಂತಾನೆ ಇರೋದು. ನಾವು ಇಷ್ಟೊತ್ತನೂ ಇದಕ್ಕೆ ಹೋಗಿ ಬಂದಿದ್ದೀವಿ, ಸಿದ್ದರಾಮಯ್ಯರು ಬಂದಿದ್ರು, ಅಲ್ಲಿ ಹೋಗಿ ಬಂದಿದ್ವಿ. ಒಂದು ಮಧ್ಯಾಹ್ನದಿಂದ ಅಲ್ಲೇ ಇದ್ವಿ. ಈ ಏರಿಯಾ ಜನ ಎಲ್ಲ ಫುಲ್ ಅವರಿಗೆ ಸಪೋರ್ಟ್ ಐತಿ. ಸಪೋರ್ಟ್ ಈ ಏರಿಯಾ ಫುಲ್ ಶಾಮನೂರಿಗೆ ಸಪೋರ್ಟ್ ಇರೋದು. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.